ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 27ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕೃಚ್ಛುಚಿ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ. ಭಗವಂತನ ಅದ್ಭುತವಾದ 9 ನಾಮಗಳ ವರ್ಣನ ಈ 27ನೆಯ ಶ್ಲೋಕದಲ್ಲಿ ನಾವು ಕಾಣುತ್ತೇವೆ. ಭೀಷ್ಮರು ಹೇಳುವಂತೆ ಪರಮಾತ್ಮ ಅಸಂಖ್ಯೇಯ ಅಂತ. ನ ವಿದ್ಯಂತೆ ಸಂಖ್ಯೇಯ ಗುಣಃ ಯಸ್ಯ ಅಸೌ ಅಸಂಖ್ಯೇಯ ಅಂತ. ಸಂಖ್ಯೇಯ ಗುಣಗಳು, ಸಂಖ್ಯೇಯವಾದ ಗುಣಗಳು, ಎಣಿಸಲಿಕ್ಕೆ ಯೋಗ್ಯವಾಗಿರುವ ಗುಣಗಳು ಪರಮಾತ್ಮನಿಗಿಲ್ಲ. ತಾತ್ಪರ್ಯ ಗುಣ ಇಲ್ಲ ಅಂತಲ್ಲ, ಗುಣಗಳ ಸಮುದ್ರ ಪರಮಾತ್ಮ. ಅಸಂಖ್ಯಾತವಾದ ಗುಣಗಳಿವೆ ಹೊರತು ಸಂಖ್ಯಾತವಾದದ್ದಿಲ್ಲ. ಹೀಗಾಗಿ ಅಸಂಖ್ಯಾತವಾದ ಗುಣಗಳ ಖಣಿ ನಮ್ಮ ಪರಮಾತ್ಮ. ಆದ್ದರಿಂದ ಅಸಂಖ್ಯೇಯ. ಬ್ರಹ್ಮದೇವರು ಭಗವಂತನ ಗುಣಗಳನ್ನು ಎಣಿಸ್ತಾ ಕೂತ್ರೆ, ಬ್ರಹ್ಮಾದಿ ಎಲ್ಲ ದೇವತೆಗಳು ನೈವೋದಾಪುಗ್ರಣಂತೊಂತುಂ ಯದ್ಗುಣ ನಾಮಜಾದಯ, ಆ ಪರಮಾತ್ಮನ ಗುಣಗಳ ಲೆಕ್ಕ ಸಿಕ್ಕಿಲ್ಲ ಅಂತೆ. ಎಷ್ಟೋ ಕಲ್ಪಗಳಾದರೂ ಕೂಡ ಬ್ರಹ್ಮದೇವರ ಆ ಲೆಕ್ಕ ಮುಗಿಯಲಿಲ್ಲ, ಅವರಿಗೆ ಆ ಲೆಕ್ಕಾಚಾರ ಸಿಗಲಿಲ್ಲ ಅಂತ. ರಮಾದೇವಿ, ಸ್ವಯಂ ಲಕ್ಷ್ಮೀದೇವಿ, ಅವಳು ಭಗವಂತನ ಗುಣಗಳನ್ನು ಎಣಿಸ್ತಾ ಕೂತ್ರೆ ನ ರಮಾಪಿ ಪದಾಂಗುಲೀಲಸನ್ ನಖಧೂರಾಜದ ನಂತ ಸದ್ಗುಣಾನ್. ಒಂದು ನಖ, ಒಂದು ಉಗುರಿನ, ಅದರಲ್ಲಿಯ ಒಂದು ಭಾಗದ ಗುಣಗಳನ್ನು ರಮಾದೇವಿ ಎಣಿಸ್ತಾ ಇದ್ದಾಳಂತೆ. ನ ರಮಾಪಿ ಪದಾಂಗುಲೀಲಸತ್ ನಖದೂರಾಜತ ಅನಂತ ಸದ್ಗುಣಾನ್ ಗಣಯನ್. ಭಗವಂತನ ಗುಣಗಳನ್ನು ಎಣಿಸಬೇಕು ಅಂತನ್ನುವ ರಮಾದೇವಿಯ ಲೆಕ್ಕಾಚಾರ ಇನ್ನೂ ಮುಗಿದಿಲ್ಲಂತೆ. ನಿತ್ಯಳಾದ ರಮಾದೇವಿಯಿಂದ ಕ್ಷರರಾದ ಬ್ರಹ್ಮಾದಿ ಎಲ್ಲ ದೇವತೆಗಳಿಂದ ಎಣಿಸಲಿಕ್ಕೆ ಸಾಧ್ಯವಾಗದಂತಹ ಗುಣಗಳ ಬಗ್ಗೆ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇತ್. ಯಾರ ಆ ಪರಮಾತ್ಮನ ಗುಣಗಳ ವರ್ಣನ ಮಾಡಲಿಕ್ಕೆ ಸಾಧ್ಯ? ಯಾರು ಮಾಡಲಿಕ್ಕೆ ಸಾಧ್ಯ? ಅಂತಹ ಅಸಂಖ್ಯಾತ ಗುಣಗಳ ಖಣಿ ನಮ್ಮ ಪರಮಾತ್ಮ. ಆದ್ದರಿಂದ ಅಸಂಖ್ಯೇಯ. ಅಪ್ರಮೇಯಾತ್ಮ ಅಂತ. ಪರಮಾತ್ಮ ಅಪ್ರಮೇಯವಾದ, ಯಾವ ಪ್ರಮಾಣಗಳಿಂದಲೂ ಪೂರ್ಣವಾಗಿ ಪರಮಾತ್ಮನ ಸ್ವರೂಪವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಪ್ರಮೇಯವಾದ ಸ್ವರೂಪ ಅದು ಪರಮಾತ್ಮನದ್ದು, ಅದು ಅವನ ಸ್ವಭಾವ. ಪೂರ್ಣವಾಗಿ ಅವನನ್ನು ಯಾರೂ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಪ್ರಮೇಯಾತ್ಮ ಅದು ಪರಮಾತ್ಮ. ವಿಶಿಷ್ಟ. ವಿ ಅನ್ನೋದಕ್ಕೆ ವಿಶಿಷ್ಟ ಅಂತ ಒಂದು ಅರ್ಥ. ವಿ ಅಂದರೆ ವಿಶೇಷವಾದ. ವಿಶೇಷವಾದಂಥವರು ಅಂದರೆ ನಮಗಿಂತ ಶ್ರೇಷ್ಠರಾದಂಥವರು, ವಿಶಿಷ್ಟರಾದಂಥವರು ಬ್ರಹ್ಮಾದಿ ಎಲ್ಲ ದೇವತೆಗಳು. ಆ ವಿಗಳಿಗಿಂತ ವಿಶಿಷ್ಟನಾದಂತಹ ಪರಮಾತ್ಮ. ಬ್ರಹ್ಮಾದಯೋ ಯಸ್ಮಾತ್ ವಿಶಿಷ್ಟ, ವಿ ವಿಶಿಷ್ಟ ಬ್ರಹ್ಮಾದಯ ಯಸ್ಮಾತ್. ಬ್ರಹ್ಮಾದಿಗಳೆಲ್ಲರಿಗಿಂತ ವಿಶಿಷ್ಟ, ಬ್ರಹ್ಮಾದಿಗಳಿಗೆ ವೈಶಿಷ್ಟ್ಯ ಕೊಟ್ಟ ವಿಶಿಷ್ಟನಾದವನು ಪರಮಾತ್ಮ. ಅಂದರೆ ಬ್ರಹ್ಮಾದಿಗಳು ನಮಗಿಂತ ಭಾರಿ ಇದ್ದಾರೆ,
ಯಾರೋ ಮುನಿಗಳು ತಪಸ್ವಿಗಳು ಅವರು ಹೇಳಿದ ಮಾತುಗಳೆಲ್ಲ ಸತ್ಯವಾಗ್ತದೆ. ಇದಕ್ಕೆ ಕಾರಣ ಯಾರು? ಈ ವೈಶಿಷ್ಟ್ಯಕ್ಕೆ ಹಿನ್ನೆಲೆ ಯಾರು? ಅದೇ ಪರಮಾತ್ಮ. ಅವನ ಹೆಸರು ವಿಶಿಷ್ಟ ಅಂತ. ಶಿಷ್ಟಕೃತ್. ಪರಮಾತ್ಮ ಶಿಷ್ಟರ ಕಾರ್ಯಗಳನ್ನು ತಾನೇ ಮಾಡುತ್ತಾನೆ, ಶಿಷ್ಟವಾದ ಕಾರ್ಯಗಳನ್ನು ತಾನೇ ಮಾಡುತ್ತಾನೆ ಅನ್ನುವುದಕ್ಕಾಗಿ ಶಿಷ್ಟಕೃತ್. ಇನ್ನೊಂದು ಶಿಷ್ಟರು ಅಂತಂದರೆ ಸಮರ್ಥರಾದಂಥವರು. ಸರ್ವಸಮರ್ಥರಾದಂತಹ ಏನು ಜನ ಇದ್ದಾರೆ ಅವರು ಎಲ್ಲ ಕಾರ್ಯಗಳನ್ನು ಮಾಡುತ್ತಾರೆ. ಆದರೆ ಕೊನೆಯಲ್ಲಿ ಫಿಂಗರ್ಸ್ ಕ್ರಾಸ್ಡ್ ಅಂತ ಹೇಳುತ್ತೇವೆ. ಎಲ್ಲ ಕಾರ್ಯವನ್ನು, ಎಲ್ಲ ಪ್ರಯತ್ನಗಳನ್ನು ಸಮರ್ಥವಾಗಿ ಮಾಡುತ್ತಾರೆ. ಅಷ್ಟೆಲ್ಲ ಕಾರ್ಯಗಳನ್ನು ಮಾಡಿ ಆದ ಮೇಲೆಯೂ ಕೆಲವು ಕಾರ್ಯಗಳು ಉಳಿತವೆ. ಅದು ಭಗವಂತನಿಗೆ ನಾವು ಬಿಡಬೇಕು. ಇದನ್ನೇ ಫಿಂಗರ್ಸ್ ಕ್ರಾಸ್ಡ್ ಅಂತ ನಾವೆಲ್ಲ ಈ ಮಾಡರ್ನ್ ಜಗತ್ತಿನಲ್ಲಿ ತಮ್ಮ ಪ್ರಯತ್ನಗಳನ್ನೆಲ್ಲ ಮಾಡಿದ ಮೇಲೆ ಹೇಳುವಂತಹ ಒಂದು ಫ್ರೇಸ್ ಇದು, ಒಂದು ಮಾತಿದು. ನನ್ನ ಕೆಲಸಗಳನ್ನು ನಾನು ಎಲ್ಲ ಮಾಡಿದ್ದೇನೆ, ಮುಂದಿನದ್ದು ದೇವರಿಗೆ ಬಿಟ್ಟದ್ದು ಅಂತ ನಾವು ಹೇಳುತ್ತೇವೆ. ಹೀಗೆ ಪ್ರಾಚೀನರ್ವಾಚೀನರ್ ಎಲ್ಲರ ಸಾಮರ್ಥ್ಯ, ಅದರ ಸೀಮಾ ಅದೊಂದಿರುತ್ತದೆ. ಅದನ್ನು ಮೀರಿ ಇನ್ನೇನು ಕೆಲಸ ಉಳಿತದೋ ಆ ಸಮರ್ಥರ ಕೈ ಮೀರಿದಂತಹ ಕಾರ್ಯ, ಅದನ್ನು ಮಾಡುವ ಸಾಮರ್ಥ್ಯ ಅದು ಪರಮಾತ್ಮನಿಗುಂಟು. ಆದ್ದರಿಂದ ಪರಮಾತ್ಮನನ್ನು ಶಿಷ್ಟಕೃತ್ ಅಂತ ಕರೀತಾರೆ. ಶುಚಿ. ಪರಮಾತ್ಮನಷ್ಟು ಶುದ್ಧ ಮತ್ತೊಬ್ಬ ಯಾವ ವ್ಯಕ್ತಿಯೂ ಇಲ್ಲ, ಯಾವ ವಸ್ತುವೂ ಇಲ್ಲ. ಹೀಗಾಗಿ ಶುದ್ಧತ್ವಾತ್ ಶುಚಿ. ಸಿದ್ಧಾರ್ಥ. ಈ ಹೆಸರು ತುಂಬ ಪ್ರಸಿದ್ಧವಾದದ್ದು. ಸಿದ್ಧಾನಾಂ ಸಿದ್ಧಿಮತಾಂ ಅರ್ಥೋ ಧನರೂಪ ಸಿದ್ಧಾರ್ಥ. ಸಿದ್ಧರಾದಂತಹ ಜನರಿಗೆ ಎಂದೂ ಕಮ್ಮಿಯಾಗದಂತೆ ಅವರಿಗೆ ಅರ್ಥ ಬೇಕಾಗುವ ಧನವನ್ನು ಕೊಡುತ್ತಾನೆ. ಆದ್ದರಿಂದ ಸಿದ್ಧಾರ್ಥ. ಸಿದ್ಧರಾದ ಅಂದರೆ ಭಕ್ತಾಭಿಲಾಷಿತ ಏನು ವಿಚಾರಗಳಿವೆಯೋ ಅವುಗಳನ್ನೆಲ್ಲ ಸಿದ್ಧರಾದಂತಹ ಭಕ್ತರಿಗೆ ಅವರಿಗೆ ಇಚ್ಛೆ ಇರುವಂತಹ ಹಣವನ್ನು, ಅವರಿಗೆ ಇಚ್ಛೆ ಇರುವ ವರಗಳನ್ನು ಕೊಡ್ತಾನೆ. ಆದ್ದರಿಂದ ಸಿದ್ಧಾರ್ಥ. ಈ ರೀತಿಯಾಗಿ ಭಗವಂತ ಸಿದ್ಧರಾದ ಜನರಿಗೆ ಕೊಡುವ ವರರೂಪವಾದ ಅವರಿಗೆ ಅನುಕೂಲ ಅದೆಲ್ಲ ಭಗವಂತನೇ ಕೊಡುವಂತಹದ್ದು. ಆದ್ದರಿಂದ ಸಿದ್ಧಾರ್ಥ. ಯಾದವಾರ್ಯರ ಕಥೆಯಲ್ಲಿ ನಾವು ಕೇಳುತ್ತೇವಲ್ಲ, ಒಮ್ಮೆ ಪರೀಕ್ಷೆ ಮಾಡಲಿಕ್ಕೆ ಪರಮಾತ್ಮ ಅವರಿಂದ ಎಲ್ಲ ಹಣವನ್ನು ತೆಗೆದುಕೊಂಡು ಬಿಟ್ಟ. ಅವರಲ್ಲಿ ಯಾವ ಹಣವೂ ಇಲ್ಲ. ಉಳಿಸಿಕೊಂಡು ಯಾವುದೋ ನಾಳೆಗಾಗಿ ಸೇವ್ ಮಾಡಿಟ್ಟುಕೊಂಡು ಬದುಕುವ ರೂಢಿ ಆ ಸಜ್ಜನರಲ್ಲಿ ಇಲ್ಲ. ಭಗವಂತನ ಮೇಲೆ ಅಪಾರ ನಂಬಿಕೆ. ಒಮ್ಮೆ ಒಂದು ತುತ್ತು ಅನ್ನಕ್ಕೆ ಗತಿ ಇಲ್ಲ, ಅಷ್ಟು ಬಡತನ ಬಂದು ಬಿಟ್ಟಿದೆ. ಆ ಯಾದವಾರ್ಯರು ಏನೋ ಮನಸ್ಸಿನಲ್ಲಿ ವಿಚಾರ ಮಾಡಿ, ಪರಮಾತ್ಮ ನೀನು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಿ, ಭಕ್ತರನ್ನು ಕಾಪಾಡುತ್ತಿ ಅಂತ ಹೇಳಿ. ಆದರೆ ಈಗೇನು ಕೊಡ್ತಾ ಇಲ್ಲಲ್ಲ ಅಂತ ಹೇಳಿ ಸ್ವಲ್ಪ ಸಾತ್ವಿಕವಾದ ಕೋಪವನ್ನು, ಆ ಗೀತೆಯ ಮಾತುಗಳಿಗೆ ಕೆಂಪು ಮಸಿಯನ್ನು ಎಳೆಯುವುದರ ಮುಖಾಂತರವಾಗಿ ಸ್ವಲ್ಪ ಸಾತ್ವಿಕವಾದ ಸಿಟ್ಟನ್ನು ಪರಮಾತ್ಮನ ಜೊತೆಗೆ ಮಾತನಾಡುವಷ್ಟು ಸಿದ್ಧರವರು, ಮುನಿಗಳವರು. ಅಂತಹ ಮಹಾನುಭಾವರು ತೋರಿಸಿದರೆ ಪರಮಾತ್ಮ ಅವರ ಮುಖಾಂತರ ಜಗತ್ತಿಗೆ ಸಂದೇಶ ಕೊಡುತ್ತಾನೆ, ಯೋಗಕ್ಷೇಮಂ ವಹಾಮ್ಯಹಂ. ಸಿದ್ಧರಿಗೆ ನಾನು ಪರೀಕ್ಷೆ ಮಾಡಲಿಕ್ಕಾಗಿ ಹೀಗೆ ಮಾಡಿರುತ್ತೇನೆ ಹೊರತು ಅವರಿಗೆ ಅರ್ಥವನ್ನು ಕೊಡೋದು ನಾನು. ಸಿದ್ಧಾರ್ಥ. ಪರಮಾತ್ಮನೇ ಸ್ವತಃ ಒಂದು ರೂಪದಿಂದ ಬಂದು ಆ ಯಾದವಾದ್ಯರಿಗೆ ಬೇಕಾಗುವ ಸಕಲ ವಸ್ತುಗಳನ್ನು ಕೊಟ್ಟು ಆ ಸಿದ್ಧ ಜನರ, ಮುನಿ ಜನರ, ಯಾದವಾರ್ಯರಂತಹ ಮಹಾನುಭಾವರ ರಕ್ಷಣೆ ಮಾಡಿದ್ದನ್ನು ನಾವು ಕೇಳುತ್ತೇವೆ. ಆದ್ದರಿಂದ ಪರಮಾತ್ಮ ಸಿದ್ಧಾರ್ಥ. ಸಿದ್ಧ ಸಂಕಲ್ಪ. ಸಿದ್ಧ ಜನ ಮಾಡಿದ ಸಂಕಲ್ಪವನ್ನು ತಾನು ಪೂರ್ಣ ಮಾಡುತ್ತಾನೆ. ಆದ್ದರಿಂದ
ಸಿದ್ಧವಾದ ಸಂಕಲ್ಪವನ್ನೇ ಮಾಡುತ್ತಾನೆ. ಅಂದರೆ ಪರಮಾತ್ಮನಿಗೆ ಸಂಕಲ್ಪ ಮಾಡುವಾಗ ಆಗಬಹುದು ಆಗಲಿಕ್ಕಿಲ್ಲ ಅಂತನ್ನುವ ವಿಚಾರವೇ ಇಲ್ಲ. ಅವ ಏನು ಸಂಕಲ್ಪ ಮಾಡುತ್ತಾನೋ ಅದರಲ್ಲಿ ಅಸಿದ್ಧಿ ಅನ್ನೋದು ಇಲ್ಲವೇ ಇಲ್ಲ. ಪರಮಾತ್ಮನ ಸಂಕಲ್ಪ ಅದು ಸಿದ್ಧವೇ. ಸಿದ್ಧರ ಸಂಕಲ್ಪ ಪೂರ್ಣ ಮಾಡೋದು ಒಂದು ಕಡೆಗೆ ಆದರೆ ತನ್ನ ಸಂಕಲ್ಪಗಳೆಂದೂ ಅಸಿದ್ಧವಾಗದೆ ಸಿದ್ಧವೇ. ಈ ಎರಡೂ ಕಾರಣಗಳಿಂದ ಪರಮಾತ್ಮನನ್ನು ಸಿದ್ಧ ಸಂಕಲ್ಪ ಅಂತ ಕರೆಯುವುದುಂಟು. ಸಿದ್ಧಿದಾಹ ಇಷ್ಟೆಲ್ಲ ಸಿದ್ಧ ಜನರಿಗೆ ವರವನ್ನು ಕೊಡುತ್ತಾನೆ, ಸಿದ್ಧ ಜನರ ಸಂಕಲ್ಪವನ್ನು ತಾನೇ ನಿಂತು ಪೂರ್ಣ ಮಾಡುತ್ತಾನೆ ಅಂತೆಲ್ಲ ಕೇಳಿದೆವು. ಆದರೆ ಆ ಸಿದ್ಧ ಜನರಿಗೆ ಸಿದ್ಧಿಯನ್ನು ಕೊಡುವುದು ಯಾರು? ಸಿದ್ಧಿದಾಹ, ದ ಅಂದರೆ ದಧಾತಿ, ಸಿದ್ಧಿಂ ಯೋಗ್ಯಾನಾಂ ದಧಾತಿ ಇತಿ ಸಿದ್ಧಿದಾಹ. ಸಿದ್ಧಿಯನ್ನು ಯೋಗ್ಯವಾದ ಜನರಿಗೆ ಕೊಡುತ್ತಾನೆ, ಮಂತ್ರಸಿದ್ಧಿಯನ್ನು ಕೊಡುತ್ತಾನೆ. ಎಲ್ಲ ತಪಸ್ಸನ್ನು ಮಾಡಿದಂತಹ ಜನರಿಗೂ ಸಿದ್ಧಿಯನ್ನು ಕೊಟ್ಟದ್ದಿಲ್ಲ. ಸಿದ್ಧಿ ಸಿಗುವುದು ಪರಮಾತ್ಮನ ಉಪಾಸನಾ ಕ್ರಮದಲ್ಲಿ ನಮಗೆ ಸಿಗುವಂತಹ ಪ್ರಸಾದದಿಂದ. ಸಿದ್ಧಿ ಇದು ಮೋಕ್ಷ, ಆ ಮೋಕ್ಷವನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಸಿದ್ಧಿದಾಹ ಅಂತ ನಾವು ಕರೀತೇವೆ. ಪರಮಾತ್ಮ ಕೊಡುವ ವರದಿಂದ ನಮಗೆ ಯಾವುದೋ ಒಂದು ಮಂತ್ರ, ಯಾವುದೋ ಒಂದು ತಂತ್ರ, ಯಾವುದೋ ಒಂದು ಕಾರ್ಯದಲ್ಲಿ ಯಶಸ್ಸು ಇದು ಸಿದ್ಧವಾಗ್ತದೆ. ಹೀಗಾಗಿ ಸಿದ್ಧಿಯನ್ನು, ಯಶಸ್ಸನ್ನು ನಮಗೆ ಕೊಡುವಂತಹದ್ದು ಪರಮಾತ್ಮ. ಆದ್ದರಿಂದ ಸಿದ್ಧಿದಾಹ. ಸಿದ್ಧಿ ಸಾಧನ, ಸಿದ್ಧಿಂ ಮೋಕ್ಷರೂಪ ಫಲಂ ಅಂತ. ಸಿದ್ಧಿ ಅನ್ನೋದಕ್ಕೆ ಮೋಕ್ಷ ಅಂತ ಒಂದು ಅರ್ಥ. ಅದನ್ನು ಸಾಧಯತಿ ಇತಿ ಸಿದ್ಧಿ ಸಾಧನ, ಅದನ್ನು ಸಾಧಿಸುತ್ತಾನೆ, ಆದ್ದರಿಂದ ಸಿದ್ಧಿ ಸಾಧನ ಅಂತ. ಸಜ್ಜನರು ಮೋಕ್ಷವನ್ನು ಪಡೆಯಬೇಕು ಅನ್ನುವ ಇಚ್ಛೆಯಿಂದ ತಪಸ್ಸನ್ನು ಮಾಡಿ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಆ ಮೋಕ್ಷರೂಪ ಫಲಕ್ಕಾಗಿ, ಪರಮಾತ್ಮನ ಪ್ರಸಾದಕ್ಕಾಗಿ ಪ್ರಯತ್ನಗಳನ್ನು ಮಾಡಿದರೆ ಆ ಪ್ರಯತ್ನಕ್ಕೆ ಸಾಧನ ಯಾರು ಅಂತಂದರೆ ಪರಮಾತ್ಮನೇ. ಯಾರ ಕುರಿತು ಶ್ರವಣ, ಯಾರ ಕುರಿತು ಮನನ, ಯಾರ ಕುರಿತು ಧ್ಯಾನ, ಇದೆಲ್ಲ ಪರಮಾತ್ಮನನ್ನೇ ಉದ್ದೇಶಿಸಿ ಮಾಡುವಂತಹದ್ದು. ಹೀಗೆ ಮೋಕ್ಷರೂಪವಾದ ಫಲಕ್ಕೆ ಸಾಧನ ಅದು ನಮ್ಮ ಪರಮಾತ್ಮ, ಮೋಕ್ಷ ಸಾಧನ ಅದು ಭಗವಂತ. ಆದ್ದರಿಂದ ಸಿದ್ಧಿ ಸಾಧನ. ಹೀಗೆ ಈ 9 ನಾಮಗಳ ವರ್ಣನೆಯನ್ನು ಇಲ್ಲಿ ಮಾಡುತ್ತಾ ಇದ್ದಾರೆ. ಇಂತಹ ಪರಮಾತ್ಮ ನಮ್ಮೆಲ್ಲರಿಗೆ ಆಶೀರ್ವದಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.